ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕೋ ಲೈಟ್ ಡಿಮ್ಮಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ರಾಮನಗರದಲ್ಲಿ ಸೀರೆ ಮೇಳ ಇಟ್ಕೊಂಡಿದ್ದಾರೆ ಕೃಷ್ಣ ಸ್ಮೃತಿ ಚೌಟ್ರಿಲಿ. ಸೊ ಅದಕ್ಕೆ ಇವತ್ತು ನಮ್ಮಮ್ಮ ಊರಿಂದ ಬರ್ತಾ ಇದ್ದಾರೆ. ನಾನು ಸುಮ್ಮನೆ ನೋಡೋಣ ಅಂತ. ಆ್ಯಂಡ್ ನನ್ನ ಸಿಚುವೇಶನ್ ಏನಾಗಿದೆ ಅಂದರೆ ತೋರಿಸ್ತೀನಿ ರೀ. ಏನ್ ಗೊತ್ತಾ, ನಾನು ಬಟ್ಟೆ ಎಲ್ಲ ಆನಿವರ್ಸರಿ ಸ್ಯಾರಿ ಏನ್ ವೇರ್ ಮಾಡಿದ್ದೆ ಅದನ್ನೆಲ್ಲ ಎತ್ತಿ ಮಡ್ಚಿಡ್ತಾ ಇದ್ದೆ. ನೋಡಿ ಇಲ್ಲಿ ಇಷ್ಟು ಸೀರೆ ಇದೆ. ಎಷ್ಟೊಂದ್ ಸೀರೆನ ನಾನು ಸ್ಟಿಚ್ಚೇ ಮಾಡಿಸ್ಕೊಂಡಿಲ್ಲ. ಆದ್ರೂ ಸೀರೆ ಕ್ರೇಜು. ನೋಡಿ, ಸೀರೆ ವಾಶ್ ಮಾಡ್ಬಿಟ್ಟು ಈ ತರ ಎತ್ತಿಡ್ತಾ ಇದ್ದೀನಿ ಹಿಂಗೆ ಒಂದು ಕವರ್ಗೆ. ಸೀರೆಗಳು ನೋಡಿ, ಜಾಗನೇ ಇಲ್ಲ ಗೈಸ್. ಎಷ್ಟು ಸೀರೆನ, ಇದೆಲ್ಲ ರೇಷ್ಮೆ ಸೀರೆ ಬರುತ್ತಲ್ಲ, ಸೊ ಅದು ಫ್ಯಾನ್ಸಿ ಸೀರೆಗಳು, ಆಮೇಲೆ ಬಾರ್ಡರ್ ಸೀರೆ. ಅಂಡ್ ಇದು ಅಷ್ಟೇ, ಇಲ್ಲಿ ರೇಷ್ಮೆ ಸೀರೆಗಳು ಇದಾವೆ. ಒಂದು 6 ರೇಷ್ಮೆ ಸೀರೆ ಇದೆ ಇಲ್ಲಿ ಇಷ್ಟು. ಅಂಡ್ ಅದ್ರ ಜೊತೆ 1-2 ಫ್ಯಾನ್ಸಿ ಸೀರೆಗಳಿದೆ. ಇದು ಕಾಟನ್ ಮೆಟೀರಿಯಲ್ ಆ ತರ. ಸೊ ಇಷ್ಟೊಂದು ಸೀರೆಗಳನ್ನ ನಾನು ಸ್ಟಿಚ್ಚೇ ಮಾಡ್ಸಿಲ್ಲ. ಇಷ್ಟು ಸೀರೆನು ಇಷ್ಟರಲ್ಲಿ ಕೆಲವೊಂದು ಸ್ಟಿಚ್ ಮಾಡ್ಸಿದೀನಿ, ಕೆಲವೊಂದು ಸ್ಟಿಚ್ ಮಾಡ್ಸಿಲ್ಲ. ಆದ್ರೂ ಸೀರೆ ಮೇಲೆ ಹುಚ್ಚು ನಮ್ಗೆ. ನೋಡಿ, ಹೆಣ್ಮಕ್ಳಿಗೆ ಸೀರೆ ಸೀರೆ ಅಂದ್ರೆ ಎಷ್ಟು ಕ್ರೇಜ್ ಅಲ್ವಾ. ಸೊ ಇವಾಗ ನನ್ನ ತಮ್ಮ ಬರ್ತಾ ಇದ್ದಾನೆ. ಲಿಶಾಂತ್ಗೆ ರೆಡಿ ಮಾಡಿಸಿ ಹೋಗ್ತೀನಿ. ನಾನ್ ಸಿಂಪಲ್ ಆಗಿ ನೋಡಿ ಹೆಂಗಿದೀನಿ, ಮನೆ ತವ ಹೆಂಗಿದೀನೋ ಹಂಗೆ ಬಟ್ಟೆ ಹಾಕೊಂಡು ಹೋಗ್ತಾ ಇದೀನಿ ನಾನು. ಸೊ ನಮ್ಮ ಅಮ್ಮ ಬಂದ್ರಲ್ಲ ಸಡನ್ ಆಗಿ, ಸೊ ನಾನು ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ. ಲಿಶಾಂತ್ ಪಾಪ ಮಲ್ಕೊಂಡಿದ್ದ, ಎತ್ತಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಚೆ ಹೋಗೋಣ ಅಂತ. ಪಾಪ ನಿದ್ದೆಗಣ್ಣಲ್ಲಿ ಇದೆ ನಾನು. ಬೌ ಹೋಗೋಣ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿ ಒಳಗಡೆ ಹೋದೆ. ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳೋಣ ಅಂತ. ಬಟ್ ಪ್ರೈಸ್ ಮತ್ತೆ ಆ ಪ್ರೈಸ್ ಹಾಕಿರೋ ಸ್ಯಾರಿನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು. ಏನ್ ಈ ಸ್ಯಾರಿಗೆ ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು ತಗೋಬೇಕಾ ಅಂತ ಅನ್ನಿಸ್ತು. ಸೀರಿಯಸ್ಲಿ ನೀವು ಕೂಡ ಈ ತರ ಸ್ಯಾರಿನ ಉಟ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ನಮ್ಮಮ್ಮ ನೋಡ್ತಾವ್ರೆ ಪ್ರೈಸ್ ನೋಡ್ಬಿಟ್ಟು ಕಮ್ಮಿ ಸಿಗ್ತದಲ್ಲ ಅಂತ ಇದ್ ನಮ್ಮಮ್ಮ. ಜಾಸ್ತಿ ಐತಲ್ವೇ ನಮ್ಮ 3600 ರೂಪಾಯಿ ಅಂತೆ ಗೈಸ್ ಇದು. ಬಾ ಬೇರೆ ಕಡೆ ನೋಡೋಣ, ಕಡಿಮೆ ನೋಡೋಣ. ನೋಡ್ತಾ ಇದೀವಿ ಇದೆಷ್ಟು 3000. ಇದು 1500 ರೂಪಾಯಿ. ಈ ತರ ಉಟ್ಕೊಳಕ್ ಆಗಲ್ಲ. ನೋಡ್ತಾ ಇದೀವಿ. ಏನ್ ಗೊತ್ತಾ, 5500 7000 ರೂಪಾಯಿ ಫ್ರೆಂಡ್ಸ್. ಇದು 5500 ರೂಪಾಯಿ ಅಂತ ಹೇಳ್ತೀವಿ. ತೋರಿಸ್ತೀನಿ ರೀ ನಿಮಗೂ. ಕಾಂತಿಗೆನೆ 800 ರೂಪಾಯಿ ಎರಡು ಕೊಡ್ಸ್ತೇ ನಾವ್ ಸೀರೆ. ವಿಡಿಯೋದಲ್ಲಿ ಹಾಕ್ತಾರಲ್ಲ ಅದ್ ಹಂಗಲ್ಲ ಗೈಸ್. ಬಂದಿಲ್ ನೋಡಿದ್ರೆ ಗೊತ್ತಾಗತ್ತೆ ರಿಯಾಲಿಟಿ ಏನು ಅಂತ. ನಾನ್ ಏನೋ ಅನ್ಕೊಂಡ್ ಬಂದೆ, ಬಟ್ ನೋಡಿ ಕಾಣಿಸ್ತಿದ್ಯಾ? ಈ ಸೀರೆ 3400 ರೂಪಾಯಿ ಅಂತೆ. 3400. ನೀವೇ ನೋಡಿ, ಈ ತರ ಲೋಕಲ್ ಮತ್ತೆ ಹಳೆ ತರ ಸೀರೆಗಳಿಗೆ 3400 5000 ರೂಪಾಯಿ ಕೊಟ್ಟು ನೀವು ಸೀರೆ ತಗೊಳ್ತೀರಾ? ನನ್ಗಂತೂ ತಲೆ ಕೆಟ್ಟೋಗ್ಬಿಡ್ತು. ಇದು ಮೈಸೂರು ಸಿಲ್ಕ್ಸಾ?
ಇದು 1800 ಅಲ್ಲ 15,000. ಇದು 25,000. ವಿಡಿಯೋದಲ್ಲಿ ನೋಡಿದ್ ನಾನು. 20,000. ಹಿಂಗೈತೆ ಡಿಸೈನ್. 18,000 ನೋಡಿ ಪ್ರೈಸ್. ಎಲ್ಲ ಇದೆಷ್ಟು? 18,000. ನಾನ್ ವಿಡಿಯೋದಲ್ಲಿ ನೋಡ್ದೆ ನಮ್ಮ ಕಡಿಮೆದೆ ತೋರ್ಸಿದ್ದು, ಬೇರೆ ವಿಡಿಯೋ ಹಾಕಿರ್ಬೇಕು. ಇಲ್ಲಿ ನೋಡಿ ನಮ್ಮಮ್ಮ ಬೇಜಾರ್ ಮಾಡ್ಕೊತಾವ್ರೆ, ಏನಿ ಇಷ್ಟೊಂದ್ ಪ್ರೈಸು ಅಂತ. 20,000 ಅಂತೆ ಆಡ್ತಾವ್ರ ನಮ್ಮಮ್ಮ. ಅಲ್ವಾ ಗೈಸ್, ಹಂಗಂಗೆ ಅನಿಸ್ತಾ ಇದೆ. ಇನ್ನೊಂದ್ ಲೈನಲ್ಲಿ ನೋಡೋಣ. ಮೈಸೂರು ಕ್ರೇಪ್ಸ್ ಅಂತ ಇಟ್ಟಿದ್ರು, ಅದೆಲ್ಲ 18,000 20,000 ಮೇಲೆ ಜಾಸ್ತಿ ಇದ್ದಿದ್ದು. ಅಂಡ್ ನೋಡೋದಕ್ಕೆ ಕೆಲವೊಂದು ಸ್ಯಾರಿಗಳು ಚೆನ್ನಾಗಿತ್ತು, ಬಟ್ ಕಾಸ್ಟ್ ಹೆವಿ ಅಂತ ಅನ್ನಿಸ್ತು. ಅಂಡ್ ಅದು ಒರಿಜಿನಲ್ ಇಲ್ವಾ ಅಂತ ಸ್ವಲ್ಪ ತಲೆಯಲ್ಲಿ ಓಡ್ತಾ ಇತ್ತು ನಂಗೆ. ನನಗೊಂದು ಹೇಳ್ಬೇಕು ಅಂತ ಅನ್ನಿಸ್ತು. ಏನ್ ಗೊತ್ತಾ, ಈ ತರ ಸುಳ್ಳೆಲ್ಲ ಹೇಳ್ಬಿಟ್ಟು ಕ್ವಾಲಿಟಿ ಇಲ್ದೋಗಿರೋ ಸೀರೆಗೆ 5,000 4,000 3,000 3,500 ಅಂತ ಇಟ್ಕೊಂಡು ಏನಕ್ಕೆ ಈ ರೀತಿ ಜನಗಳಿಗೆ ಮೋಸ ಮಾಡ್ತೀರಾ? ನೀವು ಆಡ್ ಕೊಡೋದೇ ಒಂದು, ಬಟ್ ಇಲ್ಲಿ ರಿಯಾಲಿಟಿನೇ ಬೇರೆ ಇರುತ್ತೆ. ಮೈಸೂರ್ ಕ್ರೇಪ್ಸ್ ಏನ್ ನೋಡಿದೆ, ಆ ಸೀರೆಗಳಿಗೆ ಓಕೆ ಅಂತ ಸೀರೆಗಳಿಗೆ ಅಮೌಂಟ್ ಕೊಡ್ಬೋದು ಅಂತ ಅನ್ಸುತ್ತೆ. ಬಟ್ ಈ ರೀತಿ ಲೋಕಲ್ ಆಗಿರೋ ಸ್ಯಾರಿಗಳಿಗೆ ನಾವು ಕೂಡ ಇದನ್ನ ತಗೊಳ್ಳೋದಿಲ್ಲ ಅಂತದ್ರಲ್ಲಿ ಅದ್ ಯಾವ ರೇಂಜ್ ಮೇಲೆ ನೀವು ಅಂತ ಸೀರೆಗಳಿಗೆ ಅಷ್ಟು ದೊಡ್ಡ ಪ್ರೈಸ್ ನ ನೀವು ಟ್ಯಾಗ್ ಮಾಡಿದೀರಾ ಅಂತಾನೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಹೊರಗಡೆ ಶಾಪ್ ಅಲ್ಲಿ 800 ರೂಪಾಯಿ 1,000 ರೂಪಾಯಿಗೆ ಎಂತೆಂತ ಸೀರೆಗಳು, ಅದು ಈಗ ಬಂದಿರೋ ಹೊಸ ಡಿಸೈನ್ ಕ್ವಾಲಿಟಿ ಇರೋ ಸೀರೆಗಳು ಸಿಗುತ್ತೆ. ಬಟ್ ಆದ್ರೆ ಇದು ಹಳೆ ಕಾಲ ಸೀರೆ ಅಂತಾನು ಹೇಳಕ್ಕಾಗಲ್ಲ ಗೈಸ್, ಅಷ್ಟು ವರ್ಸ್ಟ್ ಅಂತ ಹೇಳ್ಬೋದು. ಕ್ವಾಲಿಟಿ ಇಲ್ಲ, ಒಂಥರ ನನಗೆ ಅದನ್ನ ಮುಟ್ಟು ನೋಡ್ತಿದ್ನಲ್ಲ, ಸೀರಿಯಸ್ಲಿ ಒಂದು ಚೂರು ಚೆನ್ನಾಗಿರ್ಲಿಲ್ಲ. ಇಂಥ ಸೀರೆಗೆ ಯಾವ ನನ್ ಮಗ 3,500 5,000 ಕೊಟ್ಟು ತಗೊಳ್ತಾರೆ? 5,000 ಅಂದ್ರೆ ಹತ್ತತ್ರ ಹೊರಗಡೆ ಶಾಪ್ಗಳಲ್ಲಿ ರೇಷ್ಮೆ ಸೀರೆನೆ ಸಿಕ್ಬಿಡುತ್ತೆ. ಇವ್ರು ಕ್ವಾಲಿಟಿ ಇಲ್ದೋಗಿರೋ ಸೀರೆನ ತಂದ್ಬಿಟ್ಟು 3,500 5,000 ಅಂತ ಹೇಳ್ತಾರಲ್ಲ. ಅದ್ರಲ್ಲೂ ವಿಡಿಯೋದಲ್ಲಿ 1,499 ರೂಪಾಯಿ ಕೊಟ್ಟು ಬೈ ಒನ್ ಗೆಟ್ ಒನ್ ಸೀರೆ ತಗೋಬಹುದು ಅಂತ ಹೇಳಿದ್ರು. ಆ 1,499 ರೂಪಾಯಿ ಸೀರೆ ಯಾವ್ದು ಅಂತ ನೋಡಕ್ ಹೋದೆ, ಸೀರಿಯಸ್ಲಿ ನೀವು ಮನೆ ಒರ್ಸ್ಕೊಳಕ್ಕೂ ಅಂತ ಸೀರೆನ ಯೂಸ್ ಮಾಡೋದಿಲ್ಲ, ಅಷ್ಟು ವರ್ಸ್ಟ್ ಆಗಿತ್ತು ಆ ತರ ಸೀರೆಗಳು. ಓ ಮೈ ಗಾಡ್, ಕಾಟನ್ ಸೀರೆನ ಏನ್ ಸಖತ್ತಾಗಿರೋ ಇರುತ್ತೆ ಹೊರಗಡೆ ಶಾಪ್ಗಳಲ್ಲಿ ಆನ್ಲೈನ್ಗಳಲ್ಲಿ. ಬಟ್ ಆದ್ರೆ ಇದು ನಿಜವಾಗ್ಲೂ ವರ್ಸ್ಟ್ ಅಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೀರಿಯಸ್ಲಿ ಅಲ್ಲಿ ಬಂದಿರೋರ್ಗೆ ಯಾರಿಗೂ ಈ ತರ ಸೀರೆಗಳು ಇಷ್ಟನೇ ಆಗ್ಲಿಲ್ಲ. ಪ್ರೈಸು ಜಾಸ್ತಿ ಅಂತ ಅನ್ನಿಸ್ತು. ಅಂಡ್ ಪ್ರೈಸ್ ತಕ್ಕನಾಗೆ ಸೀರೆಗಳು ಇರ್ಲಿಲ್ಲ, ಕ್ವಾಲಿಟಿನೂ ಅಷ್ಟೇ ಡಮ್ಮಿ ಆಗಿತ್ತು. ಎಲ್ಲರೂ ಬೈಕೊಂಡು ಓಡಾಡ್ತಾ ಇದ್ರು, ನಾನು ಒಬ್ಳೆ ಅಲ್ಲ, ನನ್ ಕಣ್ಣು ಮುಂದೆನೆ ಎಷ್ಟು ಜನ ನಗಾಡ್ತಿದ್ರು ಗೊತ್ತಾ, ಈ ತರ ಸೀರೆಗಳಿಗೆ ಪ್ರೈಸ್ ಹಾಕಿರೋದ್ ನೋಡ್ಬಿಟ್ಟು. ಏನ್ ಸೀರೆ ಇದು, ಇದಕ್ಕೆ ಯಾಕೆ ಇಷ್ಟೊಂದು ಅಮೌಂಟ್ ಹಾಕಿದ್ದಾರೆ ಅಂತ ಎಲ್ಲರೂ ಬೈಕೊಂಡು ಓಡಾಡ್ತಾ ಇದ್ರು. ನಾನು ಎಲ್ಲ ಮುಂದೆ ಧೈರ್ಯವಾಗಿ ವಿಡಿಯೋ ಮಾಡ್ಕೊಂಡೇ ಬಂದೆ. ನನಗೆ ಏನಂತ ಅನ್ನಿಸ್ತು ಅದನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ. ನನ್ಗೆ ಯಾವುದೇ ರೀತಿ ಭಯ ಇಲ್ಲ, ನಿಜ ಹೇಳೋದಕ್ಕೆ ಏನಕ್ಕೆ ಭಯ ಪಡ್ಬೇಕು ಅಂತ ಅನ್ನಿಸ್ತು. ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಕೊಂಡ್ ಬಂದ ನಾನು. ರೀಲ್ಸ್ ನೋಡ್ಕೊಂಡ್ ಬಂದಿರೋ ತರ ಇಲ್ಲ ಸೀರೆಗಳು, ಯಾವ್ದು ಚೆನ್ನಾಗಿಲ್ಲ. ಆಮೇಲೆ ಸಣ್ಣ ಸೀರೆಗೆ ಪ್ರೈಸ್ ಜಾಸ್ತಿ. ಆಮೇಲೆ ಮೈಸೂರು ಸಿಲ್ಕ್ ಏನೋ ಅನ್ಬೋದು ಬಿಡಿ, ಬಟ್ ಸಣ್ಣ ಸೀರೆಗಳು ಇರ್ತದಲ್ಲ ಅದಕ್ಕೆ ಪ್ರೈಸ್ ಜಾಸ್ತಿ ಹಾಕಿದ್ದಾರೆ. ಆಮೇಲೆ ನಾವು ಹೊರಗಡೆ ಶಾಪ್ ಅಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅದು ಇನ್ನೂ ಕಡಿಮೆನೆ ಇರುತ್ತೆ, ಬಟ್ ಇಲ್ಲಿ ಹೆವಿ ಕಾಸ್ಟ್ ಹಾಕ್ಬಿಟ್ಟಿದ್ದಾರೆ. ಅಂಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿಲ್ಲ. ನಾನು ಏನೋ ಅನ್ಕೊಂಡ್ ಬಂದೆ ಚೆನ್ನಾಗಿರುತ್ತೆ, ರೀಲ್ಸ್ ಅಲ್ಲಿ ಏನು ಅಪ್ಲೋಡ್ ಮಾಡಿರ್ತಾರೆ ಆ ರೀತಿ ಇರುತ್ತೆ ಅನ್ಕೊಂಡ್ ಬಂದೆ. ಸೀರಿಯಸ್ಲಿ ಇಷ್ಟ ಆಗ್ಲಿಲ್ಲ ನನ್ಗೆ. ಯಪ್ಪ, ಮೋಸ ಎಷ್ಟ್ ಚೆನ್ನಾಗ್ ಹೋಗ್ಬೋದು ಗೊತ್ತಾ, ಎಲ್ಲರೂ ಬೈಕೊಂಡು ಹೋಗ್ತಿದ್ದಾರೆ ಏನು ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ, ಹೊರಗಡೆನೆ ತಗೋಬಹುದು ಅಂತ. ನಮ್ಗೂ ಹಂಗೆ ಅನ್ಸಿತ್ತು. ನಾವ್ ಒಂದ್ ಸೀರೆನೂ ತಗೊಂಡಿಲ್ಲ, ಇಷ್ಟ ಆಗ್ಲಿಲ್ಲ, ಬಂದು ಈಗ ಹೋಗ್ತಾ ಇದೀವಿ ಇವಾಗ ನಾವು. ಸುಮ್ನೆ ಬೈ ಒನ್ ಗೆಟ್ ಒನ್ ಅಂತ ಹಾಕಿದ್ದಾರೆ ಅಷ್ಟೇ, ಬಟ್ ನೋ ಯೂಸ್.
ವರ್ತ್ ಇಲ್ಲ, ಕ್ವಾಲಿಟಿ ಇಲ್ಲ, ಆಮೇಲೆ ಪ್ರೈಸ್ ಜಾಸ್ತಿ, ಚೆನ್ನಾಗಿಲ್ಲ ಅಷ್ಟೇ. ನೀವ್ ಯಾರಾದ್ರೂ ರಾಮನಗರದಲ್ಲಿ ಪರ್ಚೇಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನೆನ್ನೆ ನೈಟು ಅಕ್ಕ ತಂಗಿ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ನಾನು ನನ್ನ ತಂಗಿ ಮಾತಾಡಿದ್ವಿ. ಸೊ ಅದೇ ರೀತಿ ಹಿಂಗೆ ಸೀರೆದೇನು ಅದು ಫ್ಲಾಪ್ ಆಯ್ತು, ಅದನ್ನ ಮುಗಿಸ್ಕೊಂಡು ನಾನು ನನ್ನ ತಮ್ಮನ ಹತ್ರನೇ ನಮ್ಮ ಅಕ್ಕನ ಮನೆಗೆ ಡ್ರಾಪ್ ಹಾಕ್ಸ್ಕೊಂಡೆ. ನಮ್ಮ ಅಮ್ಮ ರಿಟರ್ನ್ ನಮ್ಮ ಅಮ್ಮನ ಮನೆಗೆ ಹೊರಟ್ರು. ಸೊ ಮಕ್ಕಳು ಆಟ ಆಡ್ತಿದ್ದಾರೆ, ಮನೆ ಗಲೀಜಾಗಿದೆ ಅಂತ ಅನ್ಕೊಳ್ಬೇಡಿ. ಸಮ್ಮರ್ ಟೈಮು ಅಂತ ಹೇಳಿದ್ರೆ ಮನೆ ಗಲೀಜಾಗಿ ಇರುತ್ತೆ. ಯಾವ್ದನ್ನ ಎಲ್ಲೆಲ್ಲಿ ಎತ್ತಿಡ್ತೀವೋ ಅದು ಅಲ್ಲಲ್ಲಿ ಇರಲ್ಲ. ಈ ರೀತಿ ತರಲೆ ಮಾಡೋ ಮಕ್ಳುಗಳು ಇತ್ತು ಅಂತ ಅಂದ್ರೆ ಮನೆ ಅಂತೂ ಕ್ಲೀನ್ ಆಗಿ ಇರೋದಿಲ್ಲ. ಸೊ ನಿಮ್ಗೂ ಗೊತ್ತಿರುತ್ತಲ್ವಾ, ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ ಮಕ್ಳು ಮನೇಲಿ ಇದಾರಲ್ವಾ ಇವಾಗ, ಸೊ ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಹಂಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನ್ ಬಂದಿದ್ದೆ, ನನ್ ತಂಗಿ ಸ್ಪಂದು ಕೂಡ ಚನ್ನಪಟ್ಟಣದಿಂದ ಬಂದಿದ್ದು ಕಾಲೇಜ್ ಎಲ್ಲ ಮುಗಿಸ್ಕೊಂಡು. ನಮ್ಮ ಅಕ್ಕನ್ಗೆ ನಾವು ಮೋಮೋಸ್ ಮತ್ತೆ ಕುನಾಫಾ ಕೇಳಿದ್ವಿ. ನಮ್ಮ ಅಕ್ಕ ಈ ರೀತಿ ಡಿಫರೆಂಟ್ ಆಗಿ ಅಡ್ಗೆ ಮಾಡೋದ್ರಲ್ಲಿ ಅವಳು ಸಿಕ್ಕಾಪಟ್ಟೆ ಫೇಮಸ್. ಸೊ ಅದಕ್ಕೆ ತುಂಬಾ ದಿನ ಆಗಿತ್ತಲ್ಲ ಅಂತ ಹೇಳಿ ಸಾಸು ಅಷ್ಟೇ ಮನೇಲೆ ಮಾಡ್ತಾಳೆ ಅವಳು ಮೋಮೋಸ್ಗೆ ಅಂತ. ಸೊ ಅದಕ್ಕೆ ನಮ್ಮ ಅಕ್ಕನ ಹತ್ರ ಮಾಡಿಸ್ಕೊಂಡು ತಿನ್ನೋಣ ಅಂತ ಬಂದ್ವಿ. ಬಟ್ ಆದ್ರೆ ಅವಳಿಗೆ ಹುಷಾರೇ ಇರ್ಲಿಲ್ಲ. ನನಗೆ ಬೇಜಾರಾಗೋಯ್ತು. ಅಯ್ಯೋ, ನಾವು ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು, ನಾವು ತಂಗಿದಿರು ಬರ್ತಾ ಇದೀವಿ, ಅವಳಿಗೆ ಏನಾದ್ರು ಮಾಡ್ಕೊಡ್ಬೇಕು ಅಂತ ಅವಳು ಖುಷಿಯಾಗಿದ್ಲು. ಬಟ್ ಆದ್ರೆ ನಮ್ಗೆ ಬೇಜಾರಾಯ್ತು, ಅವಳಿಗೆ ಹುಷಾರಿಲ್ಲ ಅಂತ ಅಂದ್ರೂ ಮಾಡಿಸ್ಕೊಂಡು ತಿಂತಾ ಇದೀವಲ್ಲ ಅಂತ ಹೇಳಿ. ಅಂಡ್ ನಮ್ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡ್ಕೊಟ್ವಿ. ಈ ರೀತಿ ಮಾಡೋದು ಮೋಮೋಸ್ಗೆ ಏನೇನ್ ಪ್ರಿಪ್ರೇಷನ್ ಬೇಕು ಅದನ್ನೆಲ್ಲ ನಾನು ತಂಗಿ ಮಾಡ್ಕೊಡ್ತಾ ಇದ್ಲು. ಅಂಡ್ ನಾನು ಸ್ವಲ್ಪ ಈ ತರ ಚಪಾತಿ ಹಿಟ್ಟೆಲ್ಲ ಒತ್ಕೊಡ್ತಾ ಇದ್ದೆ. ಸೊ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪುಟ್ಟ ಅವಳಿಗೆ ಕೆಲ್ಸನ ಮಾಡ್ಕೊಟ್ಬಿಟ್ಟು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಅವಳ ಫೇಸ್ ನ ಜಾಸ್ತಿ ತೋರ್ಸಕ್ ಹೋಗಿಲ್ಲ, ಯಾಕಂದ್ರೆ ಅವಳು ಹುಷಾರಿಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ. ಚಿಕ್ಕ ಬರುತ್ತೆ ಬಟ್ ನಾವು ದೊಡ್ಡ ಮಾಡಿ. ನಿಂದು ದೊಡ್ಡ ಮನ್ಸಲ್ವಾ, ದೊಡ್ಡದಾಗ ಗೊತ್ತಿದ್ಯಾ, ದೊಡ್ಡದಾಗ ಬಂದೆ. ಹೋಗ್ಲಿ ಬಿಡು, ಹೊಟ್ಟೆ ತುಂಬಾ ತಿನ್ಬೋದು. ತಿನ್ನೋದೇ ಅಪರೂಪ. ಸುಡಲ್ವಾ ಹಂಗೆ ಎತ್ಕೊಂಡಾಗ? ಸುಡ್ತದೆ. ನಿಮ್ಮಂಗ ಅಪರೂಪಕ್ಕೆ ಅಡ್ಗೆ ಮಾಡ್ತೀಯ? ಲಿಶಾ ಲಕ್ಷ್ಮಿ ಸುಡುತ್ತೆ, ಕಚ್ಕೊಳ್ಳುತ್ತದು. ಮೋಮೋಸ್ ರೆಡಿ. ಸುಡುತ್ತೆ ಬರೋ ಹಿಂಗೆ. ಘಮ ಘಮ ಅಂತ ಅದ. ನಾನು ತುಂಬಾ ದಿನ ಆದ್ಮೇಲೆ ಮೋಮೋಸ್ ತಿಂತ ಇರೋದು. ಹೋಮ್ ಮೇಡ್ ಮೋಮೋಸ್ ಹೆಂಗಿರುತ್ತೋ ಏನೋ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಆದ್ರೆ ಸೀರಿಯಸ್ಲಿ ತುಂಬಾ ಎಫರ್ಟ್ ಹಾಕಿ ನಾವು ಏನಾದ್ರೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗೇ ಬಂದಿರುತ್ತೆ. ನಾವೆಲ್ಲ ಅಕ್ಕ ತಂಗಿರು ತುಂಬಾ ದಿನ ಆದ್ಮೇಲೆ ಸೇರಿದ್ವಿ ಅಲ್ವಾ, ಎಲ್ಲ ಮಾತಾಡ್ಕೊಂಡು, ಕಿಚನ್ ಸ್ವಲ್ಪ ಚಿಕ್ಕನೇ ಇರೋದು. ಸೊ ಅಲ್ಲೇ ನಿಂತ್ಕೊಂಡು ಅಡ್ಗೆ ಮಾಡ್ಕೊಂಡು ಮಾತುಕತೆ ಅದೆಲ್ಲ ಇತ್ತು. ನಾನು ಜಾಸ್ತಿ ವಿಡಿಯೋಸ್ ಏನು ಮಾಡ್ಕೊಳ್ಳೋದಿಕ್ ಹೋಗ್ಲಿಲ್ಲ. ಅಂಡ್ ಫೈನಲಿ ಮೋಮೋಸ್ ನೋಡಿ ಎಷ್ಟು ಜ್ಯೂಸಿ ಆಗಿ ಕಾಣಿಸ್ತಾ ಇದೆ ಅಂತ, ಯಾವಾಗ ತಿಂತೀವೋ ಅಂತ ಅನಿಸ್ತಾ ಇತ್ತು ಕೈಯಲ್ಲಿ ಇಟ್ಕೊಂಡಿರೋದನ್ನ ನೋಡ್ಬಿಟ್ಟು. ಸುಟ್ಟ ಕಣಮ್ಮ ಲಪಿ, ಟೇಸ್ಟ್ ಆಗೈತೆ ಅಂತನಾ? ಲಶಿಕ್ ನಾನ್ ಚೆನ್ನಾಗ್ ಮಾಡಲ್ವಾ? ಮತ್ತಿಂದೆಂತ ಟೇಸ್ಟ್ ನೋಡ್ತೀಯ ಬಿಡು. ಪೀಚ್ ಇರೋ ಆಯ್ತು, ಅದೊಂದು ಮತ್ತೆ ನಾನು ಅದನ್ನೇ ಅಲ್ವಾ ಹೇಳಿದ್ದು. ನೋಡಿ ಟ್ರೈನ್ ಇಲ್ಲೇ ಕಾಣಿಸುತ್ತೆ ಇವ್ರಿಗೆ ಹೋಗೋದು. ಕತ್ಲೆ ಅಷ್ಟಾಗಿ ಕಾಣಿಸಲ್ಲ. ಈಗ ಮಿಕ್ಕಿರೋ ಮೋಮೋಸ್ನ ಮತ್ತೆ ಸ್ಟೀಮ್ ಮಾಡ್ತಾ ಇದೀವಿ. ಬಿಸಿ ಆಗಿದೆ ಗೈಸ್. ಇದೇನಕ್ಕೆ ಹೇಳಿ, ದ ಫೇಮಸ್ ಏನಿದು ಕುನಾಫಾ ಮಾಡೋದಿಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾಳೆ. ಇದು ಏನಿದು ಕುನಾಫಾ ಏನಂತಾರೆ ಇದನ್ನ? ವರ್ಮಸಲಿನಾ? ಅದು ಹೋಮ್ ಮೇಡ್ ಇದು. ಅಂದ್ರೆ ಏನೋ ಏನೋ ಕುನಾಫಾ ಸಪರೇಟ್ ಬರುತ್ತೆ. ಕುನಾಫಾಗೆ ಸಪರೇಟ್ ಬರುತ್ತಲ್ಲ, ಸೊ ಆ ರೀತಿ ಶಾವ್ಗೆ ಶಾವ್ಗೆ ತರ. ಸೊ ಅದೊಂದು ಮತ್ತೆ ಇದೊಂದು ಈ ತರ ಇರುತ್ತೆ ನೋಡಿ. ಇದಕ್ಕೆ ಕೆಳಗಡೆ ಏನ್ ಹಾಕಿದ್ಯಾ? ಹಾಲಾ? ಹಾಲಲ್ಲ, ಇದು ಸ್ಟಫಿಂಗು. ಏನು? ಹಾಲು, ಚೀಸು, ಕಾರ್ನ್ಫ್ಲೋರ್ಸ್ ಮಿಕ್ಸ್ ಮಾಡ್ಬಿಟ್ಟು. ಇದು ಹಾಲು, ಚೀಸು, ಕಂಡೆನ್ಸ್ಡ್ ಮಿಲ್ಕ್, ಬಟರಾ? ಅದು ಆಪ್ಷನಲ್. ಇದನ್ನ ಹಾಕ್ಬಿಟ್ಟು ಪ್ಲೇಟ್ಗೆ ಸವರ್ಬಿಟ್ಟು
ಅದಾದ್ಮೇಲೆ ಇದನ್ನ ಹಾಕೊಂಡಿರೋದು ಅದು ಚಾಕ್ಲೇಟ್ ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಬರುತ್ತಲ್ಲ ಹಾಲ್ ಹಾಕ್ಬಿಟ್ಟು ಇದ್ ಮಾಡ್ತಿರೋದ್ ಮೆಲ್ಟ್ ಮಾಡ್ತಿರೋದ. ಮಾಡ್ಕೊತಾ ಇದೀನಿ. ಸ್ವಲ್ಪ ತೆಳ್ಳಗಿರ್ಬೇಕಲ್ವಾ. ಕುನಾಫಾ ಅದೇ ಅಷ್ಟೇನಾ? ಕುನಾಫಾ ಅಷ್ಟೇನಾ ಅದಕ್ಕೆ? ಅವೆಲ್ಲ ಬೇರೆ ಬೇರೆ ಫ್ಲೇವರ್ಸ್ ಬರುತ್ತೆ. ನಾವು ಮಾಡ್ತಾ ಇದೀವಿ ಮನೇಲಿ. ಏನು ಲಶ್ವಿಕು ಇದು ಏನದು ಮೋಮೋಸ್ ತಿಂದ ಹೆಂಗಿದೆ ಲಶ್ವಿ? ಚೆನ್ನಾಗ್ ಮಾಡೋಳ ಅಮ್ಮ? ಚೆನ್ನಾಯ್ತಾ? ಹೆಂಗೈತೆ ಹೇಳು. ಬೇಡ ಬಿಡು, ನೀ ತಿನ್ಕೋ. ಹೌದ್ನಾ? ಬೇಡ ಲಶ್ವಿ ಹೆಂಗೈತೆ ಹೇಳು. ಚೆನ್ನಾದ? ಚೆನ್ನಾಗ್ ಮಾಡೋಳ ಅಮ್ಮ? ಮತ್ತೆ ಅದನ್ನ ಚೆನ್ನಾಗ್ ಮಾಡೋಳ ನಿಮ್ಮಮ್ಮ? ಇದು ಸ್ಟಿಚ್ ಒಳಗಡೆ ಬಿಡೋದ ಬಿಡ ಅಂತ. ಪ್ಲೇಟ್ಗೆ ಬಟರ್ ಹಾಕೋಬೇಕು. ಬಟರ್ ಇಂದ ಸ್ಪ್ರೆಡ್ ಸಾಲ್ಟೆಡ್ ಇರುತ್ತೆ, ಇದು ಇರುತ್ತೆ. ಸಾಲ್ಟೆಡ್ ಇರೋದ್ ತಗೋಬಾರ್ದು ಬಟರು. ಬಟ್ ನನ್ನ ಹತ್ರ ಇರೋ ಸಾಲ್ಟೆಡ್. ಅಂದ್ರೆ ಸ್ವಲ್ಪ ಉಪ್ಪು ಹೊಡಿಯುತ್ತೆ. ಜಾಸ್ತಿ ಇದ್ ಮಾಡುದಷ್ಟೇ. ಲೈಟ್ ಆಗಿ ಹಾಕೋಬೇಕು. ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು ಇದನ್ನ. ಅಷ್ಟೇ ನಾಲ್ಕಡೆ ಎಲ್ಲ ತಿನ್ ನೋಡು. ಇದು ಬಿಸಿಲೇ ಹಾಕುದಲ್ಲ ಚಾಕ್ಲೇಟ್, ಇನ್ನೂ ಮೆಲ್ಟ್ ಆಗೈತೆ ಅದು. ಇದು ಕೊಡ್ತದೆ ಅಲ್ಲ ಏರ್ಪು ಅಂತ ಇಷ್ಟೊಂದು ಹೇಳ್ತಿದ್ದೀನ. ನನ್ ಮಗ ನಿಂತ್ಕೊಂಡು ಹೊಂಟೋದ. ಬಾ ಲಿಜು. ನನ್ ಮಗನ್ ಗೊತ್ತೀನಿ. ಇವ್ರಲ್ಲ ಅವರು. ಸಕ್ಕತ್ತಾಗೈತೆ ಕಾಸು, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ಬಿಟ್ಟಿದ್ದೀನಿ ನಾನು ಹೆಂಗೋ ಇರ್ತದೆ ಅನ್ಕೊಂಡೆ. ಲೇಯರ್ ಬೈ ಲೇಯರ್, ಲೇಯರ್ ಬೈ ಲೇಯರ್ ಅದು ಫ್ಲೇವರ್ ಸಿಗ್ತಾ ಇದೆ. ಸಕ್ಕತ್ತಾಗಿದೆ. ವಿಡಿಯೋಗೆ ಅಂತ ನಾನು ಹೇಳ್ತಾ ಇಲ್ಲ, ರಿಯಲಿ ಚೆನ್ನಾಗೈತೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ. ಅಲ್ವಾ ಲಕ್ಷ್ಮಿ? ಗೈಸ್ ಅವಾಗ್ಲೇ ಕುನಾಫಾ ತಿಂದಿದ್ದಾಯ್ತು. ಇವಾಗ ಮೋಮೋಸ್ ತಿಂತಾ ಇದೀನಿ. ಮೋಮೋಸ್ ಜೊತೆ ತೋರಿಸ್ತೀನಿ ಚಟ್ನಿ. ಇದು ಮೋಮೋಸ್ ಮತ್ತೆ ಚಟ್ನಿ. ಮೋಮೋಸ್ ಅಂತೂ ಸಖತ್ತಾಗಿತ್ತು. ತುಂಬಾ ಇಷ್ಟಪಟ್ಟು ಮಾಡಿದ್ದಲ್ವಾ, ತುಂಬಾ ಚೆನ್ನಾಗಿ ತಿಂದ್ವಿ. ಅಂಡ್ ಕುನಾಫಾ ಅಂತೂ ಅಲ್ಟಿಮೇಟ್ ಆಗಿತ್ತು. ಹಾಗೆ ರಾತ್ರಿ ಊಟಕ್ಕೆ ಲೈಟ್ ಆಗಿರ್ಲಿ ಇದನ್ನೆಲ್ಲ ತಿಂದಿರ್ತೀವಲ್ಲ ಅಂತ ಹೇಳಿ ರಸ ಮತ್ತೆ ರೈಸ್ ಮಾಡಿಟ್ಕೊಂಡಿದ್ವಿ. ಊಟ ಎಲ್ಲ ಮಾಡಾದ್ಮೇಲೆ ಹರಟೆ ಹೊಡ್ಕೊಂಡು ಮಹಿ ಮತ್ತೆ ಬಾಬಾ ಇಬ್ರು ಕೂಡ ಆಫೀಸಿಂದ ಬಂದಿದ್ರಲ್ವಾ, ಅವ್ರ ಜೊತೆ ಎಲ್ಲ ಕುತ್ಕೊಂಡು ಹರಟೆ ಹೊಡ್ಕೊಂಡು ಈ ಏನಂತಾರೆ ಇದು ಏನೇನೋ ಆಟ ಆಡೋದ್ವಿ ಗೈಸ್. ನಾನು ಯಾವುದನ್ನು ಕ್ಯಾಪ್ಚರ್ ಮಾಡಿಲ್ಲ. ಅವರೆಲ್ಲ ಸ್ಟ್ರೆಸ್ ಆಗಿ ಬಂದಿರ್ತಾರೆ ಆಫೀಸಿಂದ. ಅಂಡ್ ಇನ್ನೊಂದು ನಮ್ಮ ಅಕ್ಕನ್ಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಗುಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನೆನ್ಸ್ಕೊಂಡು ಈಗಲೂ ನಗು ಬರ್ತಾ ಇದೆ. ಓಕೆ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ. ಲವ್ ಯು ಆಲ್.